ಸರ್ 201 ರೂಪಾಯಿ, ಸಾಬಣ್ಣ ಗೋಡಳಿ 101 ರೂಪಾಯಿ ಪರಶುರಾಮ್ ಪಾತ್ರಕ್ಕೆ ಕೊಟ್ಟಿರ್ತಾರೆ. ಯಾರ್ಯಾರು ಮಾಡ್ತೀರಿ ದಯಮಾಡಿ ಇನ್ನೊಂದು ಓಹೋ ಗಿರಿಜಾ, ನಿನ್ನ ಪ್ರೀತಿಯ ಕೈ ಬೆರಳು ನನ್ನ ಸೋಕಿದಾಗಲೇ ನನ್ನ ಹೃದಯ ಹೇಳಿತು, ಇವಳೇ ನಿನ್ನ ಗಿರಿಜೆ ಎಂದು. ಕೈ ಬಿಡು ಗಿರಿಜಾ. ನೀವಂತೂ ತುಂಬಾ ಜನರು, ನಾನೇ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ತುಂಬಾ ಸುಲಭ ಗಿರಿಜಾ. ನನ್ನ ಪ್ರೀತಿಯ ಹೊಡತಿ ನಿನ್ನನ್ನು ಬಿಟ್ಟು ಈ ಮಾನಪ್ಪನ ಕಣ್ಣು ಮುಚ್ಚುವ ಧೈರ್ಯ ಬೇರೆ ಯಾವ ಹೆಣ್ಣಿಗಿದೆ ಹೇಳು? ಹೌದು, ಇಷ್ಟ್ಯಾಕೆ ತಡ? ಏನು ಮಾಡೋದು, ಅಣ್ಣಂದ್ರಿಗೆ ಊಟಕ್ಕೆ ಬಡಿಸಿ ಬರೋದಕ್ಕೆ ಸ್ವಲ್ಪ ತಡವಾಯ್ತು ಅಷ್ಟೇ. ಗಿರಿಜಾ, ನೀನು ಊಟ ಮಾಡಿದಿ ಏನು? ಹಾ, ಊಟ ಮಾಡಿಕೊಂಡೇ ಬಂದಿದ್ದೇನೆ. ಸುಳ್ಳು ಗಿರಿಜಾ, ನೀನು ಊಟ ಮಾಡಿಲ್ಲ. ಏಕೆಂದರೆ ನಿನ್ನ ಮನಸ್ಸು ಈ ಬಸವರಾಜನನ್ನೇ ಹುಡುಕುತ್ತಿರುವಾಗ ಅದು ಹೇಗೆ ನೀನು ಊಟ ಮಾಡಲು ಸಾಧ್ಯ? ಏನು ಮಾಡೋದು ಬಸವರಾಜ್, ನಿಮ್ಮನ್ನು ನೋಡುವ ಕಾತರದಲ್ಲಿ ನಾನು ಹಾಗೆ ಬಂದೇ ಓಡಿ. ಗಿರಿಜಾ, ಎಷ್ಟು ದಿನ ಈ ಕಣ್ಣು ಮುಚ್ಚಲೆ ಆಟ? ಅದಕ್ಕೆ ನಿಮ್ಮ ಮನೆಯವರ ಹತ್ತಿರ ನಮ್ಮ ಪ್ರೀತಿ ವಿಷಯ ತಿಳಿಸಿ ಮದುವೆಯಾಗಿ ಬಿಡೋಣ. ಚೇಚೆ ಬೇಡ ಬಸವರಾಜ, ಈಗ ಮೊದಲೇ ನಮ್ಮ ಅಣ್ಣಂದರು ತುಂಬಾ ಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗನೆ ನನ್ನ ಅಣ್ಣನಿಗೆ ನೌಕರಿ ಸಿಗಲಿ, ನಂತರ ಈ ವಿಷಯ ನಿಧಾನವಾಗಿ ಹೇಳಿ ಆದಷ್ಟು ಬೇಗನೆ ಮದುವೆ ಮಾಡಿಕೊಳ್ಳೋಣ. ಆಗಲಿ ಗಿರಿಜಾ, ನಿನ್ನಿಷ್ಟದಂತೆ ಆಗಲಿ. ಆದರೆ ತಂಗಿಯ ಮೇಲಿನ ಪ್ರೀತಿಗೆ ನಿಮ್ಮ ಅಣ್ಣಂದರು ಗುಟ್ಟಾಗಿ ನಿನ್ನ ಗಂಡು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ಗತಿಯೇನು? ಯಾದಗಿರಿ ರೈಲ್ವೆ ಹಳಿಗೆ ಬೀಳಲಿ. ಚೇಚೆ ಹಾಗೇನು ಮಾಡಿಕೊಳ್ಳಬೇಡಿ. ನನ್ನ ಅಣ್ಣಂದರು ತಂಗಿ ವಿಷಯದಲ್ಲಿ ಯಾವ ಕಾಲಕ್ಕೂ ಅಡ್ಡಿ ಬರುವುದಿಲ್ಲ. ನನ್ನ ಮಾತೇ ಅವರಿಗೆ ವೇದ ವಾಕ್ಯ. ಅದಿರಲಿ, ನಿಮಗೆ ನೌಕರಿ ಸಿಕ್ಕಿತೆ? ಪರೀಕ್ಷೆ ಪಾಸಾದೆ ಗಿರಿಜಾ. ಇನ್ನೆರಡು ದಿನಗಳಲ್ಲಿ ಹಾರ್ಡರ್ ಕಾಪಿ ಬಂದರೂ ಬರಬಹುದು. ನೀವು ಹೇಳುತ್ತಿರೋ ಮಾತು ನಿಜವೇ? ನಿಮಗೆ ನೌಕರಿ ಸಿಕ್ಕ ನಂತರ ನನಗೇನು ಕೊಡುತ್ತೀರಿ ತಾವು? ಸ್ವೀಟ್ ತಂದಿದ್ದೇನೆ ಗಿರಿಜಾ, ಎಲ್ಲಿ ಬಾಯಿ ತೆಗಿ. ಇದೇನು ಬಸವರಾಜ, ಬರೀ ಸ್ವೀಟ್ ಕೊಡ್ತಿರೋ ಅಥವಾ ಮತ್ತೆ ಬೇರೆ ಏನಾದರೂ ಕೊಡ್ತಿರೋ? ಇದೇ ಗಿರಿಜಾ, 1000 ಕನಸುಗಳು ಹೇಳುತ್ತಿರುವ ಈ ನಿನ್ನ ತುಟಿಗಳಿಗೆ ನನ್ನ ತುಟಿಯಿಂದ ಪ್ರೀತಿಯ ಮುತ್ತು.
ಪರಿಶ್ರಮ ಏನು ಕಡಿಮೆ ಇಲ್ಲ. ಕನಸಿನಲ್ಲಿ ಅವನ ಚಿತ್ರ ನೆನೆಸಿಕೊಂಡರೆ ಮೈ ಎಲ್ಲ ಬೆವರು ಬರುತ್ತದೆ. ನಾಡನ್ನು ನಡಗಿಸುವ ಕಳನಾಯಕರು ನಾವು, ಅಂಥದರಲ್ಲಿ ನೀನು ಅವನಿಗೆ ಎದುರುಯ. ಸಮಯ ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ರವಿವರ್ಮ. ಗಡಿಸಿ ಹೋದ ವಿಷಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮುಂದಿನ ಗುರಿ ಬಗ್ಗೆ ವಿಚಾರ ಮಾಡೋಣ. ನಾಗರಾಜ್, ಸೂಟಿಗೆ ಹೊಡೆಯೋದ್ರೊಳಗಾಗಿ ಮಾಡಿ ಮುಗಿಸುವೆ. ಮಲಗಿರುವ ಈ ನಾಗರಾಜರು ಹೇಳಿ ತಿಳಿದಿರುವ ಆ ಸೊಕ್ಕಿನ ಮಗ ಪರಶುರಾಮನಿಗೆ ಬುದ್ಧಿ ಕಲಿಸಬೇಕಾದರೆ ಅವನ ಪ್ರೀತಿಯ ಅತ್ತಿಗೆ ಸುಧಾರಶೀಲನಾಗಲೇಬೇಕು. ಸುಧ ಸೌಂದರ್ಯದಲ್ಲಿ ಅಪ್ಸರಿ, ಆ ದೇಹದಲ್ಲಿ ತುಂಬಿ ನಿಂತಿದೆ ಯೌವನದ ತೆರೆ. ಇಂದು ಈ ನಾಗರಾಜನಿಂದ ಬಂದಿದೆ ನನಗ ಕರೆ. ಬೇಗನೆ ಹೋಗಿ ಇಳಿಸುತ್ತದೆ ಅವಳ ಶೀಲದ ಮರೆ. ಶೀಲದವರೇ ಅಷ್ಟೇ ಅಲ್ಲ ರವಿವರ್ಮ, ಅವರ ಪ್ರಾಣವನ್ನು ನುಂಗಿ ಹಾಕು. ಸತ್ತು ಬಿದ್ದಿರುವ ಹತ್ತಿಗೆ ಮಡಿಯಲ್ಲಿ ಹೇಳುತ್ತಿರುವ ಆ ಸೊಕ್ಕಿನ ಮಗ ಪರಶುರಾಮನನ್ನು ಕತ್ತಲ ಕೊನೆಗೆ ಅಟ್ಟೋಣ. ಒಂದೇ ಏಟಿಗೆ ಎರಡು ಅಕ್ಕಿ. ಈ ನಾಗರಾಜ್ ತುಂಬಾ ಲಕ್ಕಿ. ನಾಗರಾಜ್, ನಿನ್ನ ಸಂತೋಷಕ್ಕೆ ಬೆಂಕಿ ಇಟ್ಟಿರುವ ಆ ಪರಶುರಾಮನಿಗೆ ತೋರಿಸುವೆ ಈ ರವಿವರ್ಮನ ಮರ್ಮವನ. ಅಂದಾಗ ಇಲ್ಲ ಜಗ್ಗುನ ಎಲ್ಲಿ ಕಾಣುತ್ತೇ ಇಲ್ಲ. ಅದೇ ಆ ಮುತ್ತಣ್ಣನ ಕೊನೆಯ ತಮ್ಮ ಪ್ರಕಾಶನನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ನಾಗರಾಜ್, ನೀನು ಹೇಳಿದಂತೆ ಪ್ರಕಾಶನನ್ನು ಕರೆದುಕೊಂಡು ಬಂದಿದ್ದೇನೆ. ತಿಳಿಸು ಅವನಿಗೆ ವಿಷಯ ಏನೆಂದು. ಪ್ರಕಾಶ್, ನೌಕರಿ ಸಿಗದೆ ಎಳೆದಾಡುತ್ತಿರುವ ಸ್ಥಿತಿ ನನ್ನಿಂದ ನೋಡಲು ಆಗುತ್ತಿಲ್ಲ. ಅದಕ್ಕೇನು ಮಾಡಬೇಕೆಂದ್ರೆ ನಾಗರಾಜ? ಪ್ರಕಾಶ್, ನಾನು ಹೇಳಿದಂತೆ ನೀನು ಕೇಳಿದರೆ ನೌಕರಿ ಇಲ್ಲದೆ ಮಹಾರಾಜನಂತೆ ಮೆರೆಯಬಹುದು. ನಾಗರಾಜ್, ನೀನು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ. ಅರ್ಥವಾಗುವಂತೆ ಹೇಳುತ್ತೇವೆ ಪ್ರಕಾಶ. ಅದೇನೆಂದರೆ, ನೀನು ನಮ್ಮ ಜೊತೆ ಕೈ ಜೋಡಿಸಿದರೆ ಆ ನಿನ್ನ ಅಣ್ಣಂದರಿಗೆ ತಕ್ಕ ಪಾಠ ನಾವು ಕಲಿಸುತ್ತೇವೆ. ಏನು ಹೇಳ್ತಿರುವೆ ಜಗ್ಗು? ನಿಜ ಪ್ರಕಾಶ್, ನಾವು ಮಾಡುವ ಕೆಲಸಗಳಿಗೆ ನೀನು ಸಹಕಾರ ನೀಡಿದರೆ ಸ್ವಕ್ಕೇರಿ ಮೆರೆಯುತ್ತಿರುವ ಆ ನಿನ್ನ ಪರಶುರಾಮನಿಗೆ ಮತ್ತು ನಿನ್ನ ಹಿರಿಯನ ಮೊತ್ತಣ್ಣನಿಗೆ ಮಣ್ಣು ಮುಟ್ಟಿಸುತ್ತೇವೆ. ಶ್ರೀಮಂತ ಸಾಕಿದ ಪುಣ್ಯ, ನೀವು ಮಾಡುವ ಅಲಕ ಕೆಲಸಕ್ಕೆ ಕೈ ಜೋಡಿಸಿ ದೇವರಂತಿರುವ ನನ್ನ ಮುತ್ತಣ್ಣನಿಗೆ ಮೋಸ ಮಾಡು ಎಂದು ಹೇಳುತ್ತಿರುವೆ ಅಲ್ಲ. ಎಷ್ಟಿರಬೇಕು ಮಗನೇ ನಿನಗೆ ಧೈರ್ಯ? ಲೇ, ಅಣ್ಣನ ಒಡಲಿನಲ್ಲಿ ಬೆಳೆದು ಬಂದ ಕೂಸು ನಾನು. ತಂದೆ ಸ್ಥಾನದಲ್ಲಿರುವ ನನ್ನ ಮುತ್ತಣ್ಣನಿಗೆ ಮಣ್ಣು ಮುಕ್ಕಿಸ್ತೇನೆಂದು ಹೇಳುತ್ತಿರುವ ನಿನ್ನನ್ನು ಈ ಕ್ಷಣದಲ್ಲಿಯೇ ಕತ್ತರಿಸಿ ಸಾಯಿಸಿ ಬಿಡುತ್ತೇನೆ. ಕೈ ಬಿಡ ಪ್ರಕಾಶ್, ನಾನು ಹೇಳುವ ಮಾತು ಸ್ವಲ್ಪ ನೀನು ಕೇಳು. ಆ ನಂತರ ನಿನಗೆ ತಿಳಿದಂತೆ ಮಾಡು. ಏಕೆಂದರೆ ಬೇಗ ಹೇಳು, ಅದೇನಂತ? ಏಕೆಂದರೆ ಬಡತನದ ಕಲಿ ನೆರಳಿನಲ್ಲಿ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೆ ಸಿರಿ ಸುಖ ಬೇಕೆಂದು ಬಯಸುತ್ತಿದ್ದನು. ಅಂಥದರಲ್ಲಿ ಬಳಿಗೆ ಬಂದು ಸಿರಿ ಸುಖ ವಲ್ಯ ಅಂತ ಹೇಳುತ್ತಿರಲ್ಲ, ಇದು ಯಾವನ ಹೇಳಿ? ಅಂದರೆ ನಾನು ಒಡ ಹುಟ್ಟಿದವರಿಗೆ ಅನ್ಯಾಯ ಮಾಡಬೇಕೇನು? ನೀನು ಅನ್ಯಾಯ ಮಾಡಬೇಡ, ಬರೀ ಸಾಥ್ ಕೊಡು ಸಾಕು. ನಿನಗೆ ಹೆಣ್ಣು ಎಂಡ ಹಣ ಕೊಟ್ಟು ರಾಜನಂತೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಹೌದು, ಇವರು ಹೇಳುವ ಮಾತುಗಳನ್ನು ಕೇಳಿ ಇರುವ ದಿನಗಳನ್ನು ಸುಖದಿಂದ ಕಳೆದರಾಯಿತು. ನಿಮ್ಮ ತಂಗಿ ಪ್ರೇಮವನ್ನು ನನಗೆ ಮದುವೆ ಮಾಡುತ್ತೇನೆಂದರೆ ನಿಮ್ಮ ಈ ಷರತ್ತಿಗೆ ನಾನು ಒಪ್ಪಿಕೊಳ್ಳುತ್ತೇನೆ ನಾಗರಾಜ. ನೀನು ಹೇಳಿದಂತೆ ಆಗಲಿ. ಜಗ್ಗು, ಪ್ರಕಾಶ್ ನಾಳೆ ಏನು ಮಾಡಬೇಕೆಂಬುದನ್ನು ತಿಳಿಸು. ನಾನು ರವಿವರ್ಮಗೆ ಸಿಟಿಗೆ ಹೋಗಿ ಬರುತ್ತೇವೆ.